ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನಾ ಸಂದೀಪ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋಟದ ಮಧ್ಯೆ ಕಾಮಾಗಿರುವಂತಹ ಅಕ್ಕನ ಮನೆಯ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಕಳೆದ ವಿಡಿಯೋಸಲ್ಲಿ ನಾನು ಗ್ರೂಪ್ ಪ್ರಶೋದ ಬ್ಲಾಗ್ಸ್ ಹಾಕಿದ್ದೆ. ಸೊ ಅವಾಗ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನೀವು ನೋಡಿರ್ಬೋದು ಮನೆಯದು, ಬಟ್ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೀವು ಹೋಮ್ ಟೂರ್ನ ನೀವು ನೋಡ್ಬೋದು. ಸೊ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನಾನು ಗೃಹ ಪ್ರವೇಶದ ದಿನ ತೆಗೆದಿರೋದ್ರಿಂದ ಗೃಹ ಪ್ರವೇಶಕ್ಕೆ ಮಾಡ್ಕೊಂಡಿರುವಂಥ ಸೆಟಪ್ ಇನ್ನೂ ಇದೆ. ಈ ಮನೆ ಎಂಟ್ರೆನ್ಸಿಗೆ ದೊಡ್ಡದಾದಂತಹ ಒಂದು ಪೋರ್ಟಿಕೋ ಇದೆ. ಸೊ ಅಟ್ಯಾಚ್ ಬಾಲ್ಕನಿನೂ ಕೂಡ ಇದೆ. ತುಂಬಾ ಸ್ಪೇಸ್ ಆಗಿರುವಂಥ ಬಾಲ್ಕನಿ. ಮನೆ ಎಂಟರ್ ಆಗ್ತಾ ಇದ್ದಂಗೆ ಈ ಥರ ಹಾಲ್ ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿರುವಂಥ ಹಾಲ್ ಆ್ಯಂಡ್ ಲಿವಿಂಗ್ ಹಾಲ್ ತುಂಬಾ ಸ್ಪೇಸಿಯಸ್ಟ್ ಆಗಿದೆ ಅಂತ ಹೇಳ್ಬೋದು. ಲಿವಿಂಗ್ ಹಾಲಿಗೆ ಅಟ್ಯಾಚ್ ದೇವ್ರ ಮನೆ ಕೂಡ ಕೊಟ್ಟಿದ್ದಾರೆ. ಸೊ ಪೂಜೆ ಮನೆ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಲುಕ್ ಬಂದಿದೆ. ಸೊ ವೈಟಿಶಲ್ಲಿ ಆ್ಯಂಡ್ ವುಡ್ ವರ್ಕಲ್ಲಿ ಆಗಿರುವಂಥ ಒಂದು ದೇವರ ಮನೆ. ಲಿವಿಂಗ್ ಹಾಲ್ ಲೆಫ್ಟ್ ಸೈಡಿಗೆ ಡೈನಿಂಗ್ ಹಾಲ್ ಮತ್ತು ಕಿಚನ್ ಅಟ್ಯಾಚ್ ಆಗಿದೆ. ಈ ಮಾಡ್ಯುಲರ್ ಕಿಚನ್ ವೈಟ್ ಆ್ಯಂಡ್ ಬ್ಲಾಕ್ ಕಾಂಬಿನೇಷನ್ ಇರುವಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ. ಕಬೋರ್ಡ್ಗೆ ಮತ್ತು ಡ್ರಾವರಿಗೆ ಕಾಪರ್ ಟಚ್ ಕೊಟ್ಟಿರೋದ್ರಿಂದ ಲುಕ್ ಇನ್ನೂ ಕೂಡ ಎನ್ಹಾನ್ಸ್ ಆಗಿದೆ ಅಂತ ಹೇಳ್ಬೋದು. ಇಷ್ಟು ಕಿಚನ್ ಏರಿಯಾ. ಕೆಳಗೆ ಒಂದು ಬೆಡ್ರೂಮ್ ಕೂಡ ಇದೆ. ಸೊ ಇದು ಗೆಸ್ಟ್ ರೂಮ್ ಅಂತಲೂ ಕೂಡ ಕರಿಬೋದು. ಈ ರೂಮ್ ವಿತ್ ವಾರ್ಡ್ರೂಫ್ ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಇರುವಂಥ ಒಂದು ರೂಮ್ ಆ್ಯಂಡ್ ತುಂಬಾ ಸ್ಪೇಸಿಯಸ್ಟ್ ಆಗಿದೆ ಅಂತ ಹೇಳ್ಬೋದು. ಇಷ್ಟು ಫಸ್ಟ್ ಫ್ಲೋರಲ್ಲಿರುವಂಥದ್ದು. ಇವಾಗ ಹೋಗ್ತಾ ಇರೋದು ಔಟ್ ಹೌಸಿಗೆ. ಔಟ್ ಹೌಸ್ ಕಿಚನ್ಗೆ ಅಟ್ಯಾಚ್ ಆಗಿದೆ. ಸೊ ಈ ಥರ ಸ್ಪೇಸ್ ಇದೆ. ಇಲ್ಲಿ ಇನ್ನೊಂದು ಕಿಚನ್ ಮಾಡ್ಕೊಂಡಿದ್ದಾರೆ ಸಪ್ರೇಟಾಗಿ. ಔಟ್ ಹೌಸಲ್ಲಿ ಸಪ್ರೇಟ್ ಕಿಚನ್ ಆ್ಯಂಡ್ ವಾಶ್ರೂಮ್ನ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಇದೆ. ಇಲ್ಲಿ ನಾಳೆ ಗೃಹ ಪ್ರವೇಶ ನಡೀತಾ ಇರೋದ್ರಿಂದ ಕೆಲವೊಂದು ಪ್ರಿಪ್ರೇಷನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗೇನೆ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ರ್ಯಾಂಡಮ್ ಆಗಿ. ಈ ಹೋಮ್ ಟೂರ್ನ ನಾನು ಸ್ವಲ್ಪ ಬೇಗ ಮಾಡಿದರೆ, ಅಂದರೆ ಡೇ ಟೈಮಲ್ಲಿ ಮಾಡಿದರೆ ಇನ್ನೂ ಕೂಡ ಚೆನ್ನಾಗಿರೋದು. ಬಟ್ ನನಗೆ ಟೈಮ್ ಸಾಕಾಗಲಿಲ್ಲ. ಹಾಗಾಗಿ ನಾನು ಯಾವಾಗ ಟೈಮ್ ಸಿಕ್ತೋ ಆವಾಗ ನಾನು ಕಂಪ್ಲೀಟ್ ಹೋಮ್ ಟೂರ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಫ್ಲೋರ್ ಮತ್ತು ಔಟ್ ಹೌಸ್ನ ನೋಡ್ಕೊಬಂದರೆ ಇವಾಗ ಅಪ್ಸ್ಟೇರ್ಸ್ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಯಾವ ಥರ ಎಲ್ಲ ರೂಮ್ಸ್ ಇದೆ ಅಂತ ತೋರಿಸ್ತೀನಿ, ಬನ್ನಿ.
ಸಂಡೇ ಪೂಜೆ ಇರೋದ್ರಿಂದ ಕೆಲವೊಂದು ಪ್ರಿಪ್ರೇಷನ್ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲೂ ಕೂಡ ಲಕ್ಷ್ಮೀ ಪೂಜೆಗೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಪ್ರಿಪ್ರೇಷನ್. ಹಾಗೆ ಕ್ಲಿಪ್ಪೀಸ್ನ ತೊಗೊಂಡೆ. ಇಲ್ಲಿ ಫಸ್ಟ್ ರೂಮ್ ಇದು ಮಾಸ್ಟರ್ ಬೆಡ್ರೂಮ್. ಸೊ ಮಾಸ್ಟರ್ ಬೆಡ್ರೂಮ್ ಈ ಥರ ಇರುವಂಥದ್ದು. ಇದು ಕೂಡ ತುಂಬಾ ಸ್ಪೇಸಿಯಸ್ಟ್ ಆಗಿದೆ ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಕೂಡ ಆ್ಯಂಡ್ ವಾರ್ಡ್ರೂಫ್ ಎಲ್ಲ ಫುಲ್ಲಾಗಿ ಸೆಟಪ್ ಆಗಿರುವಂಥದ್ದು. ಮಾಸ್ಟರ್ ಬೆಡ್ರೂಮ್ ನೆಕ್ಸ್ಟ್ ಇರುವಂಥದ್ದೇ ಕಿಡ್ಸ್ ರೂಮ್ ಕೂಡ ಫುಲ್ ಫರ್ನಿಚ್ ಆಗಿರುವಂಥ ಒಂದು ರೂಮ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಕಿಡ್ಸ್ ರೂಮ್ ಆಪೋಸಿಟೇ ಬಾಲ್ಕನಿ ಇರುವಂಥದ್ದು. ಈ ಬಾಲ್ಕನಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಡೇ ಟೈಮಲ್ಲಿ ನಾನು ತೆಗಿಬೇಕಾಗಿತ್ತು ಅನಿಸ್ತು. ಈ ಬಾಲ್ಕನಿಯಿಂದ ವ್ಯೂಸ್ ತುಂಬಾ ಚೆನ್ನಾಗಿರುತ್ತೆ. ಸುತ್ತಲೂ ಕೂಡ ತೋಟ ಇರೋದ್ರಿಂದ ತೋಟದ ಮಧ್ಯೆ ಈ ಮನೆ ತುಂಬಾ ರಿಲ್ಯಾಕ್ಸಿಂಗ್ ಫೀಲ್ ಆಗುತ್ತೆ. ಗೃಹ ಪ್ರವೇಶಕ್ಕೆ ಕೆಲವೊಂದು ಪ್ರಿಪ್ರೇಷನ್ನ ಅಕ್ಕ ಮತ್ತು ಅಕ್ಕನ ನಾದಿನಿ ಮಾಡ್ಕೊಳ್ತಾ ಇದ್ದಾರೆ. ಫ್ರೆಂಡ್ಸ್, ಈ ಮನೆಯ ಗೃಹ ಪ್ರವೇಶದ ವಿಡಿಯೋ ಆ್ಯಂಡ್ ಗೃಹ ಪ್ರವೇಶದ ಹಿಂದಿನ ದಿನ ಆಗಿರುವಂತಹ ಒಂದು ಹೋಮದ ಬ್ಲಾಗ್ ಎಲ್ಲದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಪ್ಲೀಸ್ ಚೆಕ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ, ಈ ಮನೆಯ ಹೋಮ್ ಟೂರ್ ಹೇಗೆ ಅನ್ನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಆ್ಯಂಡ್ ಆದಷ್ಟು ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಬಿಕಾಸ್ ಫಂಕ್ಷನ್ ನಡೀತಿರೋವಂಥ ಪ್ಲೇಸ್ ಅಲ್ವಾ. ಸೊ ಹಾಗಾಗಿ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಅದರಲ್ಲೂ ಕೂಡ ಹೇಗೋ ಮ್ಯಾನೇಜ್ ಮಾಡಿ ನಾನು ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.